ಎಂಬತ್ತನೇ ಸ್ವಾತಂತ್ರ್ಯೋತ್ಸವ ಸಮಾರಂಭಕ್ಕೆ ಸಜ್ಜಾಗಿದೆ ರಾಷ್ಟ್ರ ರಾಜಧಾನಿ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಮೋದಿ. ವಂದೇ ಮಾತರಂ ಗೀತೆಗೆ 150 ವರ್ಷ ಪೂರೈಕೆ. ವಿಕಸಿತ ಭಾರತ ಪರಿಕಲ್ಪನೆಯಲ್ಲಿ ಯುವ ಶಕ್ತಿ ಈ ಬಾರಿಯ ಥೀಮ್ ಆಗಿರುತ್ತೆ. ಸಮಾರಂಭಕ್ಕೆ 5,000 ಮಂದಿಗೆ ಆಹ್ವಾನ ನೀಡಿದ್ದಾರೆ. 25,000 ಜನರಿಗೆ ಆಸನದ ವ್ಯವಸ್ಥೆ ಇದ್ದು, ನಾಳೆ ಕಾರ್ಯಕ್ರಮ ಹಿನ್ನೆಲೆ ದೆಹಲಿಯಲ್ಲಿ ಕಟ್ಟುನಿಟ್ಟಿನ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. 150 ವರ್ಷ ಪೂರೈಸೋ ಹಿನ್ನೆಲೆಯಲ್ಲಿ ನಾಳೆ ವಿಶೇಷವಾಗಿ ಹಾಡಲಾಗುತ್ತೆ ಬಂಕಿಂ ಚಂದ್ರ ಚಟರ್ಜಿ ಬರೆದಿರುವ ವಂದೇ ಮಾತರಂ ಸುಪ್ರಸಿದ್ಧ ಗೀತೆ. ವಿಕಸಿತ ಭಾರತ ಪರಿಕಲ್ಪನೆಯಲ್ಲಿ ಯುವ ಶಕ್ತಿ ಈ ಬಾರಿಯ ಥೀಮ್ ಆಗಿರುತ್ತೆ. ಸಮಾರಂಭಕ್ಕೆ 5,000 ಮಂದಿಗೆ ಆಹ್ವಾನ ನೀಡಿದ್ದಾರೆ. 25,000 ಜನರಿಗೆ ಆಸನದ ವ್ಯವಸ್ಥೆ ಇದ್ದು, ನಾಳೆ ಕಾರ್ಯಕ್ರಮ ಹಿನ್ನೆಲೆ ದೆಹಲಿಯಲ್ಲಿ ಕಟ್ಟುನಿಟ್ಟಿನ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. 150 ವರ್ಷ ಪೂರೈಸೋ ಹಿನ್ನೆಲೆಯಲ್ಲಿ ನಾಳೆ ವಿಶೇಷವಾಗಿ ಹಾಡಲಾಗುತ್ತೆ ಬಂಕಿಂ ಚಂದ್ರ ಚಟರ್ಜಿ ಬರೆದಿರುವ ವಂದೇ ಮಾತರಂ ಸುಪ್ರಸಿದ್ಧ ಗೀತೆ. ವಿಕಸಿತ ಭಾರತ ಪರಿಕಲ್ಪನೆಯಲ್ಲಿ ಯುವ ಶಕ್ತಿ ಈ ಬಾರಿಯ ಥೀಮ್ ಆಗಿರುತ್ತೆ. ಸಮಾರಂಭಕ್ಕೆ 5,000 ಮಂದಿಗೆ ಆಹ್ವಾನ ನೀಡಿದ್ದಾರೆ. 25,000 ಜನರಿಗೆ ಆಸನದ ವ್ಯವಸ್ಥೆ ಇದ್ದು, ನಾಳೆ ಕಾರ್ಯಕ್ರಮ ಹಿನ್ನೆಲೆ ದೆಹಲಿಯಲ್ಲಿ ಕಟ್ಟುನಿಟ್ಟಿನ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. 150 ವರ್ಷ ಪೂರೈಸೋ ಹಿನ್ನೆಲೆಯಲ್ಲಿ ನಾಳೆ ವಿಶೇಷವಾಗಿ ಹಾಡಲಾಗುತ್ತೆ ಬಂಕಿಂ ಚಂದ್ರ ಚಟರ್ಜಿ ಬರೆದಿರುವ ವಂದೇ ಮಾತರಂ ಸುಪ್ರಸಿದ್ಧ ಗೀತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.